ಹಾಯ್ ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಮಂಡ್ಯ ರುಚಿ. ನಾನಿವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ಎಕ್ಸ್ಟ್ರಾ ಪುಡಿಗಳು ಆ್ಯಡ್ ಮಾಡದೆ ಪಕ್ಕಾ ನಾಟಿ ಸ್ಟೈಲಲ್ಲಿ ನಾವು ಮಂಡ್ಯ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಈ ವಿಡಿಯೋಲಿ ನಾನು ತುಂಬ ಟೈಮ್ ತೊಗೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫುಲ್ ಡಿಟೈಲ್ ಆಗಿ ತೋರಿಸಿದ್ದೀನಿ. ಇದರಿಂದ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಮಸಾಲಾನ ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಕೋತೀನಿ. ಅದಕ್ಕೆ ಈಸಿ ಆಗಲಿ ನಿಮಗೆ ಗೊತ್ತಾಗಲಿ ಅಂತ ಫ್ರೈಯಿಂಗ್ ಪ್ಯಾನಲ್ಲಿ ತೋರಿಸ್ತಾ ಇದ್ದೀನಿ. ಲವಂಗ 7ರಿಂದ 8, ಬೆಳ್ಳುಳ್ಳಿ 7ರಿಂದ 8, ಕೊತ್ತಂಬರಿ ಸೊಪ್ಪು 1/4 ಕಪ್ಪು, ಶುಂಠಿ 2 ಇಂಚು, ಚಕ್ಕೆ 1 ಇಂಚು, ಹಸಿಮೆಣಸಿನ್ಕಾಯಿ 4, ಈರುಳ್ಳಿ 2 ಸ್ಪೂನು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಗೋಡಂಬಿ 5, ಲವಂಗ 3, ಪಲಾವ್ ಎಲೆ ದೊಡ್ಡದು 1, ಏಲಕ್ಕಿ 2, ಈರುಳ್ಳಿ ದೊಡ್ಡದೊಂದು ಹೆಚ್ಚಿಟ್ಕೊಂಡಿರೋದು, ಟೊಮ್ಯಾಟೊ ದೊಡ್ಡದು ಹೆಚ್ಚಿಟ್ಕೊಂಡಿರೋದು, ಚಕ್ಕೆ 1 ದೊಡ್ಡ ಪೀಸು, 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿನ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ ದೊಡ್ಡ ಕಪ್ಪಷ್ಟು ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾನು. ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿಣ, ಎಣ್ಣೆ, ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪು. ನೋಡಿ ಈ ಮಸಾಲಾನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಇದು ರುಬ್ಬಿಟ್ಕೊಳ್ಳೋದಕ್ಕೆ ಮಸಾಲ ತುಂಬ ಹಾಕೊಳ್ಳೋಕೆ ಹೋಗಬೇಡಿ, ಡೈಜೆಷನ್ ಚೆನ್ನಾಗಾಗಲ್ಲ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲಾವ್ಗೆ ಒಂದು ಒಳ್ಳೆ ರುಚಿ ಬರುತ್ತೆ. ತುಂಬ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೇಕಿದ್ದರೆ ನೀವು ಇದನ್ನು 1 by 1 ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಬೆಳ್ಳುಳ್ಳಿ ಆಮೇಲೆ ಶುಂಠಿ ಈ ಥರ. ನಾನು ನಿಮ್ಗೆ ಈಸಿ ಆಗಲಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಇವಾಗ ಆಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಬಿಟ್ಕೊತೀನಿ. ಇವಾಗ ನಾನು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕುಕ್ಕರಲ್ಲೂ ಮಾಡ್ಕೋಬೋದು, ಪಾತ್ರೆಯಲ್ಲೂ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗೋಗುತ್ತೆ ಅಂತ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಲವಂಗ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ ಇದನ್ನೆಲ್ಲ ಒಟ್ಟಿಗೆ ಹಾಕಿಬಿಡ್ತಾ ಇದ್ದೀನಿ. ಇದೆಲ್ಲ ಎಣ್ಣೆಲಿ ಬಿಟ್ಕೊಂಡ್ಮೇಲೆ ಒಳ್ಳೆ ಸುವಾಸನೆ ಬಂದಮೇಲೆ ಇದಕ್ಕೆ ನಾನು ಗೋಡಂಬಿನ ಹಾಕ್ತೀನಿ. ಬೇಕಿದ್ರೆ ಸ್ಟಾರ್ ಏನಿಸ್, ಮರಾಠೆ ಮೊಗ್ಗು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹಾಕೋಬೋದು ನೀವು. ಗೋಡಂಬಿ ಹಾಕೋದ್ರಿಂದನೂ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಪಲಾವ್ದು. ಈ ಪಲಾವ್ ಹೇಗಿರುತ್ತೆ ಅಂದರೆ ಯಾವ ಹೋಟೆಲ್ ಸ್ಟೈಲ್ಗೂ ಕಮ್ಮಿ ಇಲ್ಲ, ಆ ಥರ ಇರುತ್ತೆ. ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಈ ಥರ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೋಬೇಡಿ. ಈರುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ತುಂಬ ಜನ ಮಾಡೋ ತಪ್ಪು ಏನಪ್ಪ ಅಂದರೆ ಫ್ರೈ ಮಾಡ್ಕೊಳ್ಳಲ್ಲ ಈರುಳ್ಳಿ ಹಾಕೊಂಡ್ಮೇಲೆ. ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಕ್ಚುಲಿ ನಮ್ಮಮ್ಮ ಹೇಳ್ತಾ ಇರ್ತಾರೆ, ಪಲಾವ್ ಒಂದು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಎಲ್ಲ ಅಡುಗೆನೂ ಈಸಿ ಆಗುತ್ತೆ, ಅವ್ರಿಗೆ ಎಲ್ಲ ಅಡುಗೆನೂ ಬರುತ್ತೆ ಅಂತ ಅರ್ಥ, ಯಾರು ಚೆನ್ನಾಗಿ ಮಾಡ್ತಾರೆ ಪಲಾವ್ ಅಂತ ಹೇಳ್ತಾ ಇರ್ತಾರೆ. ಹೌದು, ನಿಜ ಅನಿಸುತ್ತೆ. ಪಲಾವ್ ಒಂದು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಇದರಲ್ಲೇ ತುಂಬಾ ವೆರೈಟೀಸ್ ಇರುತ್ತೆ, ಮಾಡ್ಕೊಬೋದು. ಇವಾಗ ನೆಕ್ಸ್ಟ್ ಇದಕ್ಕೆ ಓವರ್ ನೈಟ್ ನೆನೆಸಿರೋಂಥ ಬಟಾಣಿ ಹಾಕೋತಾ ಇದ್ದೀನಿ ನಾನು. ಒಣಗಿರೋ ಬಟಾಣಿನ ಒಂದು ರಾತ್ರಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದನೂ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಮೆಂತ್ಯ ಸೊಪ್ಪು ಇಷ್ಟೊಂದು ಹಾಕ್ಕೊಳ್ಳಿಲ್ಲ ಅಂದರೂ ಓಕೆ, ಸ್ವಲ್ಪನಾದರೂ ಹಾಕ್ಕೊಳ್ಳಿ, ಯಾವುದೇ ಪಲಾವ್ ಆದರೂ ಅಷ್ಟೇ. ನಾನು ಡೀಟೇಲಾಗಿ ಸ್ಟೆಪ್ಸ್ ಹೇಳ್ತಾ ಇರೋದ್ರಿಂದ ತುಂಬ ಟೈಮ್ ತೊಗೋತಾ ಇದೆ. ಆದರೆ ಒಂದು ಸಲ ನೀವು ನೆನ್ಪಿಟ್ಕೊಂಡು ಇದನ್ನು ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಇದನ್ನು. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಟೊಮ್ಯಾಟೊನ ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮ್ಯಾಟೊ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಟೊಮ್ಯಾಟೊನ ನಾನು ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಅಂದರೆ ರೌಂಡ್ ಶೇಪ್ ದಪ್ಪ ಇರುತ್ತಲ್ಲ ಅದನ್ನು ಹಾಕೋಬೇಕು, ಆವಾಗ ರುಚಿ ಚೆನ್ನಾಗಾಗುತ್ತೆ. ಇನ್ನೊಂದು ಟೊಮ್ಯಾಟೊ ಇರುತ್ತೆ, ಅದು ಸ್ವೀಟ್ ಟೊಮ್ಯಾಟೊ, ಅದು ಸಲಾಡ್ಸ್ಗೆಲ್ಲ ಯೂಸ್ ಮಾಡ್ತಾರೆ, ಉದ್ದ ಶೇಪ್ ಇರುತ್ತೆ, ಅದನ್ನು ಹಾಕಬಾರ್ದು, ಇದಕ್ಕೆ ರುಚಿ ಚೆನ್ನಾಗಾಗಲ್ಲ. ನೀವು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಈ ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇದಕ್ಕೆ ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ತರಕಾರಿಗಳನ್ನ ಹಾಕ್ಕೋಬೇಕು. ನಾನು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನವಿಲುಕೋಸು ಆ್ಯಡ್ ಮಾಡ್ಕೊಳ್ಬೋದು. ನವಿಲುಕೋಸನ್ನ ಗೆಡ್ಡೆಕೋಸು ಅಂತಲೂ ಕರೀತಾರೆ. ಕೆಲವರು ಇದಕ್ಕೆ ಬದನೆಕಾಯಿ ಹಾಕೊತಾರೆ, ಅದನ್ನು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮೈಸೂರು ಬದನೆಕಾಯಿ ಇರುತ್ತಲ್ಲ, ಗ್ರೀನ್ ಕಲರು ಉದ್ದ ಬರುತ್ತೆ, ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ತರಕಾರಿ ಹಾಕ್ಕೊಂಡ್ಮೇಲೆ ಒಂದು 2ರಿಂದ 5 ನಿಮಿಷ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಏನಕ್ಕಂದರೆ ವಿಷಲ್ ಬೇಗ ಆಗಿಬಿಡುತ್ತೆ. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಪಲಾವ್ಗೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಕೊನೆಯಲ್ಲೂ ಹಾಕೋತೀನಿ ನಾನು. ಇದು ಸ್ವಲ್ಪ ತರಕಾರಿಗೆಲ್ಲ ಉಪ್ಪು ಹಿಡಿಲಿ ಅಂತ ಹಾಕ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗ್ರೈಂಡಿಂಗ್ ಮಿಕ್ಸ್ಚರ್, ಅದನ್ನು ಹಾಕಬೇಕಾಗುತ್ತೆ.
ನೋಡಿ ಇವಾಗ ಹಾಕ್ತಾ ಇದ್ದೀನಿ ನಾನು. ಇದನ್ನು ಹಾಕಿದ್ಮೇಲೆ ನೀರು ಹಾಕಬಾರ್ದು ತಕ್ಷಣ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿ ಸ್ಮೆಲ್ ಇದ್ರೂ ಹೊಟ್ಟೋಗುತ್ತೆ. ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ಹಸಿ ಸ್ಮೆಲ್ ಇರುತ್ತೆ ನಾವೇನಾದರೂ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ. ಇದನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಮಾಡ್ಕೊತೀನಿ, ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಇದಾದಮೇಲೆ ನೆಕ್ಸ್ಟ್ ನಾವು ನೀರು ಹಾಕ್ಕೋಬೇಕು. ನೀರು ಎಷ್ಟು ಹಾಕೋಬೇಕು ಅಂದರೆ ಇದು ತುಂಬಾ ಇಂಪಾರ್ಟೆಂಟು. ನಾನು ಇಲ್ಲಿ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ ನೋಡಿ, ಇದರಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಮೊದಲೇ ವಾಶ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದಕ್ಕೆ ಇವಾಗ 4 ಗ್ಲಾಸ್ ನೀರು ಸಾಕು. ನೀವು ವಾಶ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಇನ್ನು ಅರ್ಧ ಗ್ಲಾಸ್ ಜಾಸ್ತಿ ಹಾಕೋಬೇಕಾಗುತ್ತೆ. ಅಂದರೆ 2 ಗ್ಲಾಸಿಗೆ ಅಕ್ಕಿಗೆ 4.5 ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ. ನೋಡಿ ನೀರು ಹಾಕ್ಕೊಂಡಿದ್ದೀನಿ ನಾನು. ಇದೆಲ್ಲ ಇವಾಗ ಸ್ವಲ್ಪ ಕುದೀತಾ ಇರಬೇಕು, ಆವಾಗ ಅಕ್ಕಿ ಹಾಕಬೇಕು. ನೆಕ್ಸ್ಟು ಏನು ಕುದೀತಾ ಇರುವಾಗ ಅಕ್ಕಿ ಹಾಕಲಿಲ್ಲ ಇವಾಗಲೇ ತಕ್ಷಣ ಹಾಕ್ಬಿಡ್ತೀವಿ ಅಂದರೆ ಉದ್ರಾಗಲ್ಲ. ನೋಡಿ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನಾನು. ಉಪ್ಪನ್ನ ಇದೇ ಲಾಸ್ಟ್ ಇನ್ನು ಹಾಕಲ್ಲ ನಾವು. ಸೊ ಇವಾಗಲೇ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕ್ಕೊಂಡ್ಬಿಡಿ. ನೀವು ಯಾವ ಅಕ್ಕಿ ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ನೀರು ಬೇಕು ಅಂತ. ಬಾಸುಮತಿ ಅಕ್ಕಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಸಾಕು ಇದಕ್ಕೆ. ನೋಡಿ ಅಕ್ಕಿ ಹಾಕೋತಾ ಇದ್ದೀನಿ ಇವಾಗ. ಕೆಲವರು ಅಕ್ಕಿನ ನೆನೆಸ್ಬಿಟ್ಟು ಆಮೇಲೆ ಹಾಕೋತಾರೆ. ಅಕ್ಕಿ ನೆನೆಸ್ಬಿಟ್ಟು ಹಾಕೊಳ್ಳೋದಕ್ಕಿಂತ ಬರೀ ವಾಶ್ ಮಾಡಿಬಿಟ್ಟು ಹಾಕೊಂಡ್ರೇ ಸಾಕು. ನೆನೆಸಿದ್ರೆ ನನ್ನ ಪ್ರಕಾರ ಅದು ಒಡೆದೋಗುತ್ತೆ, ಕಟ್ ಆಗಿಬಿಡುತ್ತೆ, ಉದ್ರಾಗಿ ಬರಲ್ಲ ನಿಮಗೆ. ಸೊ ಇವಾಗ ಅಕ್ಕಿ ಹಾಕಿದೆ, ಇದನ್ನು ಮಿಕ್ಸ್ ಮಾಡಬೇಕು ಇವಾಗ. ಕೆಲವರು ತಕ್ಷಣ ಲಿಡ್ ಹಾಕ್ಬಿಡ್ತಾರೆ, ಲಿಡ್ ಹಾಕಬಾರ್ದು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದು ಕುದೀತಾ ಇರಬೇಕು, ಆವಾಗ ಲಿಡ್ ಹಾಕಬೇಕು. ಆವಾಗ ಬೇಗನೆ ಆಗಿಬಿಡುತ್ತೆ ಮತ್ತು ಒಂದೇ ವಿಷಲಿಗೆ ನಿಮಗೆ ಪಲಾವ್ ಆಗೋಗುತ್ತೆ. ಇವಾಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಾವು ಆಲ್ರೆಡಿ ರುಬ್ಬೋವಾಗ ಹಾಕ್ಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಹಾಕ್ಕೊಂಡ್ರೇ ಸಾಕು. ಇವಾಗ ಲಿಡ್ ಹಾಕಬೇಕು. ಲಿಡ್ ಹಾಕಿದ್ಮೇಲೆ ಈ ಥರ ಕುದಿ ಬರುವಾಗ ಲಿಡ್ ಹಾಕಬೇಕು. ಲಿಡ್ ಹಾಕಿದ್ಮೇಲೆ 1 ವಿಷಲ್ ಸಾಕು. 1 ವಿಷಲ್ಗೆ ಬೆಂದೋಗುತ್ತೆ, ತುಂಬ ಮಾಡಿಸ್ಕೋಬೇಡಿ. ಇವಾಗ ಆಯಿತು. ಇದು ವಿಷಲ್ ಬಂದಮೇಲೆ ನಾನು ತೆಗೆದು ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಎಷ್ಟು ಉದ್ರಾಗಿದೆ ಅಂತ. ಇವಾಗ ಹೀಗೆ ಸರ್ವ್ ಮಾಡಬಾರ್ದು, ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಮಸಾಲ ಎಲ್ಲ ಮೇಲೆ ಬಂದಿರುತ್ತೆ ಸ್ವಲ್ಪ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪಲಾವಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಪಲಾವ್ನ ಈ ಥರ ಉದ್ರಾಗಿ ಮಾಡೋದೇ ಇಂಪಾರ್ಟೆಂಟು. ಸ್ವಲ್ಪ ನೀರು ಜಾಸ್ತಿ ಆದ್ರೂ ಮೆತ್ತಗಾಗ್ಬಿಡುತ್ತೆ. ನೀವು ಎಷ್ಟೇ ಟೇಸ್ಟ್ ಚೆನ್ನಾಗಿ ಮಾಡಿದ್ರೂ ಚೆನ್ನಾಗಿ ಅನಿಸಲ್ಲ ತಿನ್ನುವಾಗ. ತುಂಬ ನೀರು ಕಮ್ಮಿ ಹಾಕಿಬಿಟ್ಟು ಅಕ್ಕಿ ಥರನೇ ಇರುತ್ತೆ, ಅದು ಚೆನ್ನಾಗಿರಲ್ಲ. ಈ ಥರ ಕರೆಕ್ಟಾಗಿ ನೀರು ಹಾಕೋಬೇಕು. ತುಂಬ ಜನ ಯಾರಾದರೂ ನೆಂಟರು ಬರ್ತಿದ್ದಾರೆ, ಇಲ್ಲ ಯಾರಿಗಾದರೂ ಡಿನ್ನರ್ ಪ್ರಿಪೇರ್ ಮಾಡಬೇಕು, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು, ಈ ಥರ ಎಲ್ಲ ಆದಾಗ ಇದು ಒಳ್ಳೆ ಬೆಸ್ಟ್ ಆಪ್ಷನ್ನು. ಪಲಾವ್ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಮೊಸರು ಬಜ್ಜಿನೋ ಇಲ್ಲ ಚಟ್ನಿನೋ ಮಾಡಿಬಿಟ್ರೆ ಈಸಿ, ಮಾಡೋಕ್ಕೂ ಈಸಿ ಮತ್ತು ಸರ್ವ್ ಮಾಡೋಕ್ಕೂ ಈಸಿ, ಎಲ್ಲದಕ್ಕೂ ಈಸಿ. ಸೊ ಇದು ಇವಾಗ ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ಳೋದಷ್ಟೇ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವೇನು ಮಾಡಬೇಕು, ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಬೇಕು. ಇದನ್ನು ನೀವು ಒಂದು ಸಲ ಮಾಡಿದ್ರೆ ಸಾಕು, ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಲ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. ನಾವು ಯಾವುದೇ ವೀಡಿಯೋಸ್ ಹಾಕಿದ್ರೂ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆವಾಗಲೇ ಆ ವೀಡಿಯೋಸ್ನ ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ನಮಗೆ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಿದಾಗುತ್ತೆ. ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕಸಿನ್ಸ್ ಜೊತೆ ಶೇರ್ ಮಾಡಿ. ಮತ್ತು ನಮ್ಮದು ಫೇಸ್ಬುಕ್ ಪೇಜ್ ಕೂಡ ಇದೆ, ಅದು ಮಂಡ್ಯ ರುಚಿ ಅಂತಲೇ ಹೆಸರು. ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಅದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತು ನಮ್ಮದು ಹಳೆ ವೀಡಿಯೋಸ್ ಎಲ್ಲ ಯಾವ್ಯಾವುದಿದೆ ಅಂತಲೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ನೋಡಿ ಫೈನಲ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ದು ಅಂತ. ನಮ್ಮ ಮಂಡ್ಯ ರುಚಿ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಲೇಬೇಡಿ. ನಾವು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ, ಹಾಗೆ ಚೆಕ್ ಮಾಡ್ತಾನೆ ಇರಿ. ಓಕೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.